ಮುಡಾದಲ್ಲಿ ಒಂದೆಡೆ ಹಗರಣ, ಮತ್ತೊಂದೆಡೆ ಸಿಬ್ಬಂದಿಯಿಂದಾನೇ ದೋಖಾ ಎಸಗಲಾಗಿದೆ. ಏಕಕಾಲದಲ್ಲಿ 2 ಕಡೆ ಕೆಲಸ, ಎರಡೂ ಕಡೆ ಕೂಡ ವೇತನ ಪಡ್ಕೊಳ್ತಾ ಇದ್ದ ನೌಕರ. ಮುಡಾ ಹಾಗೂ ಪಾಲಿಕೆ ಎರಡೂ ಕಡೆ ಕೆಲಸ ಮಾಡಿಕೊಂಡು ಎರಡೂ ಕಡೆಯಿಂದ ಕೂಡ ಸಂಬಳವನ್ನ ಪಡ್ಕೊಳ್ತಾ ಇದ್ದ. ಮುಡಾದಲ್ಲೂ ಮಾಡ್ತಾ ಇದ್ರು ಕೆಲಸನ, ಪಾಲಿಕೆಯಲ್ಲೂ ಕೆಲಸ ಮಾಡ್ತಾ ಇದ್ರು. ಮೈಸೂರು ಪಾಲಿಕೆಗೆ ಉಂಡೆ ನಾಮ ಹಾಕಿದ್ದ ಚಾಣಾಕ್ಷ ನೌಕರ ಈಗಾಗಲೇ ಇಡಿ ತನಿಖೆಗೆ ಒಳಪಟ್ಟಿರೋದು. 2 ಕಡೆ ಕಾರ್ಯನಿರ್ವಹಿಸಿ ಖತರ್ನಾಕ್ ಬಿಕೆ ಕುಮಾರ್ ಎರಡೂ ಕಡೆ ಕೂಡ ಸಂಬಳವನ್ನ ಪಡ್ಕೊಳ್ತಾ ಇದ್ರು. ಆದ್ರೀಗ ವಜಾಗೊಂಡಿದ್ದಾರೆ. ಪಾಲಿಕೆಯ ಮಲಿನ ನೀರು ಶುದ್ಧೀಕರಣ ಘಟಕದಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ರು. ಅದರ ಜೊತೆಗೇನೆ ಇತ್ತ ಮುಡಾದಲ್ಲೂ ಕೂಡ ಹೊರ ಗುತ್ತಿಗೆ ನೌಕರನಾಗಿ ಕೆಲಸ ಮಾಡಿಕೊಂಡು ಎರಡೂ ಕಡೆಯಿಂದ ವೇತನವನ್ನ ಪಡ್ಕೊಳ್ತಾ ಇದ್ರು. ಕಮಿಷನರ್ಗಳಿಗೆ 50-50 ಅನುಪಾತದಡಿ ನಿವೇಶನ ಪಟ್ಟಿಯನ್ನ ಒದಗಿಸ್ತಾ ಇದ್ರು ಈ ಕುಮಾರ್. ಜನಪ್ರತಿನಿಧಿಗಳಿಗೆ ಬೆಲೆ ಬಾಳುವ ನಿವೇಶನವನ್ನ ಮಂಜೂರು ಮಾಡಿಸ್ತಾ ಇದ್ದಂತ ಆರೋಪ ಕೂಡ ಇವ್ರ ಮೇಲಿದೆ. ಮುಡಾ ಕಚೇರಿಯ ಎಲ್ಲಾ ವಿಭಾಗದಲ್ಲಿ ಈತನೇ ಪಾರುಪಾತ್ಯವನ್ನ ಸಾಧಿಸಿದ್ರಂತೆ. 5 ದಿನದ ಹಿಂದೆ ಈಗಾಗಲೇ ಬಿಕೆ ಕುಮಾರನ್ನ ಇಡಿ ವಶಕ್ಕೆ ಪಡ್ಕೊಂಡು ತನಿಖೆ ಕೂಡ ನಡೆಸ್ತಾ ಇದೆ. ಬಿಕೆ ಕುಮಾರ್ ನೋಡಿ, ಒಂದ್ ಕಡೆ ಪಾಲಿಕೆಯಲ್ಲೂ ಕೆಲಸ ಮಾಡ್ಕೊಂಡಿದ್ರು, ಮತ್ತೊಂದ್ ಕಡೆ ಮುಡಾದಲ್ಲೂ ಕೂಡ ಅಂದ್ರೆ ಹೊರಗುತ್ತಿಗೆ ನೌಕರನಾಗಿ ಕೆಲಸ ಮಾಡ್ತಾ ಇದ್ರು. ಎರಡೂ ಕಡೆಯಿಂದ ಕೂಡ ಸಂಬಳ ಸಿಗ್ತಾ ಇತ್ತು. ಅನೇಕ ಆರೋಪಗಳು ಕೂಡ ಇವರ ಮೇಲಿದ್ದಾವೆ. ಅಂದ್ರೆ ದುಬಾರಿ ಬೆಲೆ ಬಾಳುವಂತ ಈ ಏನಿದ್ದಾವೆ ಅವುಗಳನ್ನ ಜನಪ್ರತಿನಿಧಿಗಳಿಗೆ ಒದಗಿಸ್ಕೊಡ್ತಾ ಇದ್ರು ಅನ್ನುವಂತ ಆರೋಪ ಕೂಡ ಇದೆ. ಹೀಗಾಗಿನೇ ಇಡಿ ಅಧಿಕಾರಿಗಳು 2 ದಿನದ ಹಿಂದೆನೆ ಈಗ ಬಿಕೆ ಕುಮಾರ್ ಅವರನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಕೂಡ ನಡೆಸ್ತಿದ್ದಾರೆ. ಎಷ್ಟು ದಿನಗಳಿಂದ ಈ ರೀತಿಯಾಗಿ 2 ಕಡೆ ಕೆಲಸ ಮಾಡ್ಕೊಂಡಿದ್ಯಪ್ಪ ಅಂತ ಈಗಾಗಲೇ ವಜಾಗೊಂಡಿದ್ದಾರೆ. 2 ಕಡೆನೂ ಕೂಡ, ಒಂದ್ ಕಡೆ ಮುಡಾದಲ್ಲೂ ಕೆಲಸ, ಮತ್ತೊಂದ್ ಕಡೆ ಪಾಲಿಕೆಯಲ್ಲೂ ಕೆಲಸ. ಎರಡೂ ಕಡೆ ಕೂಡ ಸಂಬಳವನ್ನ ಪಡ್ಕೊಳ್ತಾ ಇದ್ರು. ಈ ಕಮಿಷನರ್ಗಳಿಗೆ 50-50 ಅನುಪಾತದಲ್ಲಿ ನಿವೇಶನದ ಪಟ್ಟಿಯನ್ನ ಕೊಡ್ತಾ ಇದ್ರು, ಪೂರೈಕೆ ಮಾಡ್ತಾ ಇದ್ರು. ಮತ್ತೆ ಜನಪ್ರತಿನಿಧಿಗಳೇನಿದ್ದಾರೆ ಅವರಿಗೆ ಬೆಲೆ ಬಾಳುವಂತ ನಿವೇಶನವನ್ನ ಮಂಜೂರು ಮಾಡಿಸ್ತಾ ಇದ್ರು ಅನ್ನುವಂತ ಗಂಭೀರ ಆರೋಪ ಕೂಡ ಕುಮಾರ್ ಮೇಲಿದೆ. ಹೀಗಾಗಿನೇ ಬಿಕೆ ಕುಮಾರ್ ಅವರನ್ನ ಈಗಾಗಲೇ ಇಡಿ ತನಿಖೆಯನ್ನ ನಡೆಸ್ತಾ ಇದೆ. ಅನೇಕ ಅಧಿಕಾರಿಗಳನ್ನ ಈಗ ಇಡಿ ತನಿಖೆಗೆ ಒಳಪಡಿಸ್ತಾ ಇದೆ. ಅವ್ರ ಬಾಯಿಂದ ಏನೇನು ಫೈಲ್ ಮೂವ್ ಮಾಡಿದ್ರು, ಏನೇನು ಭ್ರಷ್ಟಾಚಾರಗಳಾಗಿದೆ, ಏನೇನು ಹಗರಣಗಳಾಗಿದೆ ಅದನ್ನು ಬಾಯಿ ಬಿಡಿಸ್ತಿದ್ದಾರೆ. ಅದರ ಬೆನ್ನಲ್ಲೇ ಬಿಕೆ ಕುಮಾರ್ ಅಂದ್ರೆ ಪಾಲಿಕೆಗೆ ಮುಡಾಗೆ ಎಸ್ತಿದ್ದಂಥ ದೋಖಾದ ಬಗ್ಗೆ ಕೂಡ ಈಗ ಮಾಹಿತಿ ಸಿಕ್ಕಿದೆ. 2 ದಿನದ ಹಿಂದೆ ಈಗಾಗಲೇ ತನಿಖೆ ಕೂಡ ನಡೆದಿತ್ತು. ಬಿಕೆ ಕುಮಾರ್ ಅವರನ್ನ ತನಿಖೆಗೆ ಒಳಪಡಿಸಿದ್ರು. ಅದಾದ ಬಳಿಕ ಇವ್ರ ಜೊತೆಗೆ ಇನ್ನು ಯಾರ್ಯಾರು ಕೂಡ ಸೇರ್ಕೊಂಡಿದ್ರು, ಇವ್ರು ಯಾರ್ಯಾರು ಈ ರೀತಿ ದುಬಾರಿ ಸೈಟ್ಗಳನ್ನು ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ತಾವು ಕೂಡ ಸಹಭಾಗಿ ಆಗಿದ್ರು, ಅದ್ರ ಬಗ್ಗೆ ಈಗ ದಾಖಲೆಗಳು ಸಿಗಬೇಕಿದೆ. ನೋಡಿ, ಏಕಕಾಲದಲ್ಲಿ 2 ಕಡೆ ಕೆಲಸ ಮಾಡಿ 2 ಕಡೆ ಸಂಬಳ ಪಡ್ಕೊಳ್ತಾರೆ ಅಂತ ಅಂದ್ರೆ ಇದು ಇವ್ರಿಗೆ ಮಾತ್ರ ಗೊತ್ತಿರೋ ವಿಚಾರ ಆಗಿರೋದಿಲ್ಲ. ಈ ರೀತಿ ಅವ್ರು 2 ಕಡೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ 2 ಕಡೆ ಕೂಡ ಇದ್ದಂಥ ಅಧಿಕಾರಿಗಳು ಗೊತ್ತಿರಲೇಬೇಕು. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾರೆ. ಈ ರೀತಿ 2 ಕಡೆ ಕೆಲಸ ಮಾಡ್ತಾ ಇರೋದು ಗೊತ್ತಿದ್ರು ಕೂಡ ನೀವು ಯಾಕೆ ಸುಮ್ಮನಿದ್ರಿ ಅಂತ ಅವ್ರ ಸುತ್ತಮುತ್ತ ಇರುವಂಥ ಅಧಿಕಾರಿಗಳನ್ನ ಕೂಡ, ಅವ್ರು ಕೆಲಸ ಮಾಡ್ತಾ ಇದ್ದಂಥ ಘಟಕದಲ್ಲಿದ್ದಂಥ ವಿಭಾಗದ ಅಧಿಕಾರಿಗಳನ್ನ ಕೂಡ ಪ್ರಶ್ನೆ ಮಾಡಬೇಕಿದೆ. ಈಗಾಗಲೇ 5 ದಿನದ ಹಿಂದೆನೆ ಇವರ ಕೆಲಸ ಕೂಡ ಕಳ್ಕೊಂಡಿದ್ದಾರೆ ಇವರು ಬಿಕೆ ಕುಮಾರ್. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್. ಮುಡಾದ ತನಿಖೆ ಒಂದ್ ಕಡೆ ನಡೀತಾ ಇದೆ, ಮತ್ತೊಂದ್ ಕಡೆ ಮುಡಾಗೆ ಅದೇ ರೀತಿಯಾಗಿ ಪಾಲಿಕೆಗೂ ಕೂಡ ದ್ರೋಹ ಬಗ್ದಂತ ಬಿಕೆ ಕುಮಾರ್ ಅವರನ್ನ ಈಗಾಗಲೇ ಇಡಿ ತನಿಖೆಗೆ ಒಳಪಡಿಸಿದೆ. ಕೆಲಸ ಕೂಡ ಕಳ್ಕೊಂಡಿದ್ದಾರೆ. ಎಷ್ಟು ದಿನದಿಂದ ಈ ರೀತಿಯಾಗಿ ಏಕಕಾಲದಲ್ಲಿ 2 ಕಡೆ ಕೆಲಸ ಮಾಡಿ ಸಂಬಳ ಪಡ್ಕೋತಿದ್ರು ಅಂತ? ಸೌಖ್ಯ, ಈ ಮೂಡಾದಲ್ಲಿ ಆಗಿರತಕ್ಕಂತ ಅಕ್ರಮವನ್ನು ನೋಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳಿಂದಲೂ ಕೂಡ ಈ ಅಕ್ರಮಗಳು ನಡೆದಿರತಕ್ಕಂಥದ್ದು. ಪ್ರಮುಖವಾಗಿ ಬರೀ ನಿವೇಶನಗಳ ಹಂಚಿಕೆ ವಿಚಾರ ಮಾತ್ರವಲ್ಲ, ಜೊತೆಗೆ ಇಲ್ಲಿ ಕಾನೂನು ಬಾಹಿರವಾಗಿ ನಿವೇಶನಗಳನ್ನ ಪಡೆದಿರತಕ್ಕಂಥ ಪ್ರಕರಣಗಳು ಮಾತ್ರ ಅಲ್ಲ, ಇಲ್ಲಿ 2 ಕಡೆಗಳಲ್ಲಿ ಕೆಲಸವನ್ನ ನಿರ್ವಹಿಸಿ ನೌಕರರು ಸಂಬಳವನ್ನ ತೆಗೆದುಕೊಂಡಿರ್ತಕ್ಕಂಥ ಪ್ರಕರಣಗಳು ಕೂಡ ಹೊರಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವಾಗ ಮೂಡಾದಲ್ಲಿ ಅಕ್ರಮದ ಒಂದು ಆರೋಪಗಳು ಕೇಳಿ ಬಂದ್ವೋ, ಅದರಲ್ಲೂ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ 14 ನಿವೇಶನಗಳ ಒಂದು ಅಕ್ರಮ ಕೂಡಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದ್ವೋ, ತನಿಖೆಗಳು ಚುರುಕಾದ್ವೋ, ಇಡಿ ದಾಳಿ ಆದಂತದ್ದಿರ್ಬೋದು, ದೇಸಾಯಿ ಅವರ ಆಯೋಗ ತನಿಖೆ ಮಾಡಿದಂತಿರ್ಬೋದು, ಲೋಕಾಯುಕ್ತ ತನಿಖೆ ಮಾಡಿದಂತಿರ್ಬೋದು, ಈ ಎಲ್ಲಾ ತನಿಖೆಗಳು ಬರ್ತಾ ಇದ್ದಂತೆ ಒಂದೊಂದಾಗಿ ಮೂಡಾದಲ್ಲಿ ಆಗಿರ್ತಕ್ಕಂಥ ಈ ಒಂದು ಅಕ್ರಮಗಳು ಹೊರಬೀಳ್ತಾ ಇರ್ತಕ್ಕಂಥದ್ದು. 2 ಕಡೆ ಕೆಲಸವನ್ನ ಮಾಡಿ 2 ವೇತನಗಳನ್ನ ಪಡೆದುಕೊಂಡು ಮೂಡಾ ಮತ್ತೆ ಮೈಸೂರು ಮಹಾನಗರ ಪಾಲಿಕೆ 2ಕ್ಕೂ ಕೂಡ ನಾಮ ಹಾಕ್ತಿದ್ದಂತಹ
ಚಾಣಾಕ್ಷ ನೌಕರರನ್ನ ಈಗ ವಜಾಗೊಳಿಸುವಂತ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಏಕಕಾಲದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಜೊತೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಂತಹ ಡಿ.ಕೆ. ಕುಮಾರ್ ಎಂಬಾತನನ್ನ ಈಗ ವಜಾಗೊಳಿಸಲಾಗಿರ್ತಕ್ಕಂಥದ್ದು. ಯಾವಾಗ ಮೂಡಾದಲ್ಲಿ ಏನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಮೂಡಾದಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾನೆ ಏಕಕಾಲದಲ್ಲಿ, ಅಲ್ಲಿಯೂ ಕೂಡ ವೇತನವನ್ನ ಪಡೆದುಕೊಳ್ತಾ ಇದ್ದಾನೆ ಅನ್ನೋ ಒಂದು ಮಾಹಿತಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ತಿಳಿದು ಬರುತ್ತೋ ತಕ್ಷಣವಾಗಿ ಅವರು ಆದೇಶವನ್ನ ಹೊರಡುತ್ತಾರೆ. ಈತನನ್ನ ಸೇವೆಯಿಂದ ವಜಾಗೊಳಿಸುವಂತ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ದಾಖಲಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತ ಆಶಾಕೂರ್ ರೆಹಮಾನ್ ಶರೀಫ್ ಹೇಳಿದ್ದಾರೆ. ಇವರು ಈ ಆದೇಶವನ್ನ ಹೊರಡಿಸಲಾಗಿರ್ತಕ್ಕಂಥದ್ದು. ಪ್ರಸ್ತುತವಾಗಿ ಈತ ಮೈಸೂರು ಮಹಾನಗರ ಪಾಲಿಕೆಯ ವಾರ್ಡ್ ನೀರು ಸರಬರಾಜು ಮತ್ತೆ ಒಳಚರಂಡಿ ವಿಭಾಗದ ಮಲಿನ ನೀರು ಶುದ್ಧೀಕರಣ ಘಟಕದಲ್ಲಿ ದ್ವಿತೀಯ ದರ್ಜೆಯ ಸಹಾಯಕ ನೌಕರನಾಗಿ ಕಾರ್ಯವನ್ನು ನಿರ್ವಹಿಸಿದ್ದ. ಇದೇ ಸಂದರ್ಭದಲ್ಲಿ ಮೂಡಾದಲ್ಲಿ ಹೊರಗುತ್ತಿಗೆ ನೌಕರನಾಗಿ ಕೂಡ ಕೆಲಸವನ್ನ ಮಾಡುವ ಮುಖಾಂತರ ಕಾನೂನನ್ನ ಉಲ್ಲಂಘನೆ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. 2004ರಿಂದ ಮೂಡಾ ಕಚೇರಿಯಲ್ಲಿ ಈತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಇಷ್ಟೆಲ್ಲ ನಿರ್ವಹಿಸ್ತಾ ಇದ್ರು ಕೂಡ ಅಲ್ಲಿ ಇರತಕ್ಕಂತ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟಂತ ವ್ಯಕ್ತಿಗಳಿರಬಹುದು, ಇವರಾರು ಕೂಡ ಈ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಎಲ್ಲೋ ಒಂದು ಕಡೆ ಅವರು ಕೂಡ ಈತನಿಗೆ ಬೆಂಬಲವಾಗಿ ನಿಂತಿದ್ರ ಅನ್ನೋ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಯಾಕೆಂತ ಹೇಳಿದ್ರೆ ಹಿಂದೆ ಇದ್ದಂತಹ ಆಯುಕ್ತರುಗಳ ಗಮನಕ್ಕಾದ್ರೂ ಇರಬೇಕು ಅಥವಾ ಮೂಡಾದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಂತಹ ಬೇರೆ ಬೇರೆ ಸಿಬ್ಬಂದಿ ವರ್ಗದವರು ಇರಬಹುದು. ಜೊತೆಗೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಹಲವು ಸಿಬ್ಬಂದಿಗಳಿದ್ದಾರೆ. ಇವರಿಗಾದ್ರೂ ಕೂಡ ಈ ಮಾಹಿತಿ ಇದ್ದೇ ಇರುತ್ತೆ. ಇವರಾದ್ರೂ ಕೂಡ ಆ ಮಾಹಿತಿಯನ್ನು ನೀಡಬಹುದಿತ್ತು, ಆದ್ರೆ ಇವರಾರು ಕೂಡ ಮಾಹಿತಿಗಳನ್ನ ನೀಡಿಲ್ಲ. ಹೀಗಾಗಿ ಈತನಿಗೆ ಅಲ್ಲಿದ್ದಂತಹ ಮೂಡಾದ ಅಧಿಕಾರಿಗಳಿರಬಹುದು, ಜೊತೆಗೆ ಪಾಲಿಕೆಯ ಅಧಿಕಾರಿಗಳ ಒಂದು ಸಹಕಾರ ಇಲ್ಲಿ ಇದ್ದೇ ಇದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಮೂಲತಃ ಈತ ಪಾಂಡವಪುರ ತಾಲೂಕಿನ ಬೇವಿನಕುಪ್ಪೆ ಗ್ರಾಮದ ವ್ಯಕ್ತಿಯಾಗಿರ್ತಕ್ಕಂಥದ್ದು. ಮೈಸೂರಿನ ವಿಜಯನಗರದಲ್ಲಿ 2ನೇ ಹಂತದಲ್ಲಿ ಒಂದು ಬಂಗಲೆಯನ್ನು ನಿರ್ಮಾಣ ಮಾಡಿಕೊಳ್ಳುವ ಮುಖಾಂತರ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡಿದ್ರು ಕೂಡ, ಇಷ್ಟೆಲ್ಲ ಅಕ್ರಮವನ್ನ ಎಸಗಿದ್ರು ಕೂಡ, ಜೊತೆಗೆ 50-50 ನಿವೇಶನ ಹಂಚಿಕೆ ವಿಚಾರ ಇರ್ಬೋದು, ಬೇರೆ ಬೇರೆ ಹಂಚಿಕೆ ವಿಚಾರಗಳಿರ್ಬೋದು, ಈ ಎಲ್ಲದಕ್ಕೂ ಕೂಡ ದಾಖಲೆಗಳು ಬೇಕಾದಂತಹ ಸಂದರ್ಭದಲ್ಲಿ ತಕ್ಷಣವಾಗಿ ಒದಗಿಸುವಂತಹ ಒಂದು ಕೆಲಸವನ್ನು ಕೂಡ ಈತ ಮಾಡ್ತಿದ್ದ ಅನ್ನೋ ಆರೋಪಗಳು ಕೂಡ ಈಗ ಇರತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ.